ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಒಂದು ಪ್ರೌಡ್. ಯಾಕಂತಂದ್ರೆ ಹೆಲ್ತ್ ಮಿನಿಸ್ಟರ್ ಆಗಿ ನಮ್ಮ ದಿನೇಶ್ ಗುಂಡೂರಾವ್ ಸರ್ ನಮ್ಮ ಜೊತೆ ಇರೋದು ಖಂಡಿತವಾಗ್ಲೂ ಹೇಳ್ತೀನಿ ನಮಗೆಲ್ಲ ಹೆಮ್ಮೆ ವಿಚಾರ. ಸರ್, ಆಯುಷ್ ಟಿವಿ ನಡೆಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಹೆಲ್ತ್ ಅವಾರ್ಡ್ 2024, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಯುಷ್ ಟಿವಿಯವರು ಈಗಾಗಲೇ ಬಹಳಷ್ಟು ಈ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಮತ್ತು ಅವರು ಈ ಒಂದು ಆಯುಷ್ ಕ್ಷೇತ್ರ ಮತ್ತು ಅದ್ರ ಜೊತೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರದ ಯಾರ್ಯಾರು ಒಳ್ಳೊಳ್ಳೆ ಸೇವೆ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ಅವ್ರನ್ನ ಗುರುತಿಸುವಂಥ ಒಂದು ಕೆಪಾಸಿಟಿ ಆಯುಷ್ ಟಿವಿಗಿದೆ. ಅದರಿಂದ ಅವರು ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ಅವಾರ್ಡ್ಸ್ ಕೊಡ್ತಾ ಇರುವಂಥದ್ದು ನಿಜವಾಗ್ಲೂ ಭಾಳ ಒಂದು ಹೆಮ್ಮೆಯ ವಿಚಾರ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಅವಾರ್ಡ್ ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು, ಐಡೆಂಟಿಫಿಕೇಷನ್ ಆಗಬೇಕು. ಅದು ಇವತ್ತು ಆಯುಷ್ ಟಿವಿ ಹೆಸರುವಾಸಿ ಮತ್ತು ಭರವಸೆ ಇರುವಂಥ ಒಂದು ಸಂಸ್ಥೆ. ಯಾರೋ ಅವಾರ್ಡ್ ಕೊಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಯಾರಿಗೆ ಯಾವ ಒಂದು ಸಂಸ್ಥೆಗೆ ಅದಕ್ಕೊಂದು ಪ್ರತಿಷ್ಠೆ ಇರ್ತದೆ, ಅವ್ರು ಕೊಟ್ಟಾಗ ಆ ಒಂದು ಅವಾರ್ಡ್ಗೆ ವ್ಯಾಲ್ಯೂ. ಸೊ ಆಯುಷ್ ಟಿವಿ ಒಂದು ಅವಾರ್ಡ್ಗೆ ಖಂಡಿತ ಒಂದು ಬೆಲೆ ಇದೆ ಮತ್ತು ಇವತ್ತು ಅನೇಕ ಜನರಿಗೆ ಅವರು ಗುರುತಿಸಿ ಮಾಡ್ತಾ ಇರೋಂಥದ್ದು ಭಾಳ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.